ಇವತ್ತು ಸಂಕಷ್ಟಾರ ಚತುರ್ಥಿ. ನಮ್ಮ ಮನೆಯವರೆಲ್ಲ ಪೂಜೆ ಮಾಡಿದ್ರು. ಈಗಾಗಲೇ ಗಣಪಗೆಲ್ಲ ಇದು ಮಾಡಿ ಪೂಜೆ ಎಲ್ಲ ಆಯಿತು. ಈಗ ಟಿಫನ್ ಮಾಡ್ತಾರೆ ಅವರು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸಂಕಷ್ಟಾರ ಚತುರ್ಥಿ, ಗಣೇಶನ ಪೂಜೆ ಎಲ್ಲ ನೋಡಿದ್ರಲ್ಲ, ನಮ್ಮ ಮನೆಯವ್ರು ಮಾಡಿದರು. ಇವತ್ತಿನ ಬೆಳಗ್ಗೆ ನಾನು ಬೀಟ್ರೂಟ್ ಕುರ್ಮಾ ಮತ್ತು ಚಪಾತಿ ಮಾಡ್ತಾಯಿದ್ದೆ. ಅವ್ರ ಬಾಕ್ಸಿಗೂ ಮತ್ತು ಟಿಫನ್ಗೂ ಆಯಿತು ಅಂತಂದೇಳಿ ಅದನ್ನು ನಿಮ್ಗೆ ಇನ್ನೊಂದು ವೀಡಿಯೋದಾಗ ಹಾಕಿದ್ದೀನಿ ನೋಡಿರಿ. ರೆಸಿಪಿನ ಬೀಟ್ರೂಟ್ ಕುರ್ಮಾ ರೆಸಿಪಿದು ಹಾಕಿದ್ದೀನಿ ವಿಡಿಯೋ. ತುಂಬ ಚೆನ್ನಾಗೈತಿ. ಈಗ ಮಾಡೋದನ್ನ ನಿಮ್ಗೆ ಹಂಗೆ ಸಿಂಪಲಾಗಿ ತೋರಿಸಿದ್ದೀನಿ. ಇವತ್ತಿನ ಡೇ ಏನಿರ್ತೈತಿ, ಏನೇನಂತಂದೆಲ್ಲ ತೋರಿಸ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿರಿ, ಈಗ ಎಲ್ಲ ನಮ್ಮ ಮನೆಯವ್ರು ಹೋದರು, ಎಲ್ಲ ಆಯ್ತು. ಈಗ ಅಡುಗೆನೂ ಕೂಡ ಆಯಿತು. ಈಗೆಲ್ಲ ಒಂದು ಸ್ವಲ್ಪ ಮೆಹಂದಿ, ನಿನ್ನೆ ರಾತ್ರಿ ಮೆಹಂದಿ ಕಲಸಿಟ್ಟಿದ್ನೆಲ್ಲ, ಈಗ ಮೆಹಂದಿ ಹಚ್ಕೊಂತೀನಿ. ತಲೆಗೆ ಮೆಹಂದಿ ಹಚ್ಕೊಂಡು ಇವೆಲ್ಲ ಬಾಂಡೆ ತಿಕ್ಕಿ ಎಲ್ಲ ಸ್ನಾನಗೆ ನಾವಕ್ಕಿನೂ ನಂದು ಮೆಹಂದಿ ಹಚ್ಕೊಂಡು ಅಂದ್ರೆ ಉಳ್ಕಿದ ಕೆಲಸ ಮಾಡ್ಬೋದು. ಒಂದು ಎರಡು ತಾಸು ಕಾಯ್ಬೇಕಲ್ಲ, ಹಾಗಾಗಿ ಈಗ ಮೆಹಂದಿ ಹಚ್ಕೊಂತೀನಿ. ಅವ್ರು ಕಳಿಸಿದ್ಮೇಲೆ ಅವ್ರು ಕಾಲೇಜ್ಗೆ ಹೋದ್ಮೇಲೆ ನಾನು ಫ್ರೀ ಆಗೋದು, ಹಾಗಾಗಿ ಈಗ ಆರಾಮ್ ಹಚ್ಕೊಂತೀನಿ. ಬನ್ನಿ ಮೆಹಂದಿ ಹಚ್ಕೊಂತೀನಿ. ಮೆಹಂದಿ ಹಚ್ಕೋಬೇಕಂದ್ರೆ ತಲೆಗೆ ಹೇರ್ಸ್ ಎಲ್ಲ ಕ್ಲೀನಾಗಿರ್ಬೇಕು, ವಾಶ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಚೆನ್ನಾಗಿ ಆಯಿಲಿದ್ದು ಹಚ್ಕೋಬಾರ್ದು, ಉಪಯೋಗ ಆಗೋದಿಲ್ಲ ಅದು. ಹಾಗಾಗಿ ನಿನ್ನೆ ತಲೆ ಸ್ನಾನ ಮಾಡಿದ್ದೆ, ಈಗ ಮತ್ತೆ ಮೆಹಂದಿ ಹಚ್ಕೊಂಡು ಇನ್ನೊಬ್ರು ಹಚ್ಚಿದ್ರೆ ಇನ್ನೂ ಚೆನ್ನಾಗ. ನಾವು ಸ್ವಲ್ಪ ನಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟು ಇದು ಮಾಡ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಈಗೆಲ್ಲ ಹಚ್ಕೊಂಡೆ ಎಲ್ಲ ಕವರ್ ಮಾಡಿದ್ದೀನಿ. ಎಷ್ಟಾಗತ್ತೆ ಅಷ್ಟು ಒಟ್ಟು ಎಲ್ಲ ಬಿಡಿಸಿ ಕೂದಲ ಎಲ್ಲ ಹಿಂಗೆ ಸೀಳಿ ಹಚ್ಕೊಂಡಿದ್ದೀನಿ. ಈಗ ಇನ್ನು 2 hours 2.5 hours ಬಿಟ್ಟು ತಲೆ ಸ್ನಾನ ಮಾಡ್ತೀನಿ. ಶಾಂಪೂ ಹಾಕಲ್ಲ ಇವತ್ತು, ನಾಳೆ ಶಾಂಪೂ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಗೋಧಿ ಹಸ್ ಮಾಡಿದ್ದೆ ಇವತ್ತು. ಗೋಧಿ ಹಿಟ್ಟು ಹಾಕಿಸ್ಬೇಕು, ಖಾಲಿ ಆಯಿತು ಇವತ್ತಿಗೆ. ನಾನು 4 kg 5 kg ಗೋಧಿ ಹಾಕ್ಸಿದ್ದೆ. ಎಷ್ಟೊಂದು ದಿನ ಬಂತು, 2 ತಿಂಗಳಗಟ್ಟಲೆ ಆಯ್ತು ನನಗೆ. ಗೋಧಿ ಹಿಟ್ಟು ಅಂಗಡಿ ತಂದು ಯೂಸ್ ಮಾಡೋಕ್ಕಂತೂ ಈ ಥರ ಗೋಧಿ ತಂದು ಹಾಕ್ಸಿದ್ರೆ ತುಂಬ ಇಡಕತಿ, ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಚೆನ್ನಾಗೇ ಇರ್ತಾವೆ, ಚಪಾತಿನ ಚೆನ್ನಾಗಿ ಆಗ್ತಾವೆ. ಹಾಗಾಗಿ ನಾವು ಮನೆಯಾಗೆ ಗೋಧಿ ಹಿಟ್ಟು ಹಾಕ್ಸೋದು. ಗೋಧಿ ಅಂಗಡಿಯಾಗ ತರೋದು ಕಮ್ಮಿ. ಏನೋ ಅರ್ಜೆಂಟಿಗೆ ಯಾವಾಗನ ಬೇಕಂದ್ರೆ ಅಷ್ಟೇ ತರಿಸ್ತೀನಿ. ಆದರೆ ಯಾವಾಗಲೂ ನಾವು ಮನೆ ಒಳಗೆ ಗೋಧಿ ಹಿಟ್ಟು ಹಾಕ್ಸೋದು. ಈಗ ನೋಡಿರಿ, ಗೋಧಿಗೆ ಏನು ನಾನು ಮಿಕ್ಸ್ ಮಾಡ್ತೀನಿ ಅಂದ್ರೆ ತುಂಬ ಟೇಸ್ಟಿನೂ ಆಕವು, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಇವನ್ನ ಸೋಯಾಬೀನ್ ಬೀಜ ಅಂತಾರಲ್ಲ, ಇವನ್ನ ಮಿಕ್ಸ್ ಮಾಡ್ತೀನಿ ಅದಕ್ಕೆ. ಇವನ್ನ ಹಾಕೋದ್ರಿಂದ ತುಂಬ ಆರೋಗ್ಯಕ್ಕೆ ಬೆನಿಫಿಟ್ ಐತೆ ಎಲ್ಲದಕ್ಕೂ. ಶುಗರ್ ಇದ್ದವ್ರಿಗೂ ತುಂಬ ಒಳ್ಳೇದಿದು. ಆಮೇಲೆ ವೆಯ್ಟ್ ಲಾಸ್ ಮಾಡ್ಸತಿ ಸೋಯಾಬೀನು, ಎಲ್ಲ ಥರದ ಬೆನಿಫಿಟ್ ಐತಿ. ಹಾಗಾಗಿ ಸೋಯಾಬೀನ್ ಬೀಜ ಹಾಕ್ತೀನಿ ನೋಡಿರಿ. ಈಗ ನಾನೀಗ 3 kg ಗೋಧಿ ತೊಗೊಂಡಿದ್ದೀನಿ. 3 kg ಗೋಧಿಗೆ ಎಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಅದೇ ಒಂದು ಮುಷ್ಟಿ, 2 ಮುಷ್ಟಿ ಇಷ್ಟೇ ಸಾಕು, ಜಾಸ್ತಿ ಹಾಕಬಾರ್ದು. 3 kg ಗೋಧಿಗೆ ಇಷ್ಟು ಹಾಕಿದ್ದೀನಿ. ಮತ್ತೊಂದು ಏನು ಹಾಕ್ತೀನಿ ಅಂದ್ರೆ ಒಂದಿಷ್ಟು ಮೆಂತ್ಯ ಕಾಳು ಹಾಕ್ತೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಶುಗರ್ ಇದ್ದವರಿಗೆ ತುಂಬ ಒಳ್ಳೆಯದು ಅಂತಂದೇಳಿ ಒಂದು ಸ್ವಲ್ಪ ಮೆಂತ್ಯ ಕಾಳನ್ನ ಮಿಕ್ಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬರ್ತಾವೆ ಗೋಧಿ. ಸಾಕು, ಇಷ್ಟು ಹಾಕಿದ್ರೆ ಸಾಕು ಮೆಂತ್ಯ ಕಾಳು. ಇಷ್ಟೆಲ್ಲ ಮಿಕ್ಸ್ ಮಾಡಿ ಗೋಧಿ ಹಾಕಿಸ್ತೀನಿ ನಾನು.
ನೋಡಿ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಗುಡ್ ನ್ಯೂಸು. ಇವ್ರು ಯಾರು ಅಂತ ನಿಮ್ಗೆ ಆಶ್ಚರ್ಯ ಹಾಕೊಂಡತ್ತೆ. ಇವರು ನೋಡ್ರಿ ನಮ್ಮ ಭಾವನವರು, ನಮ್ಮ ಮನೆಯವ್ರ ಅಣ್ಣವರು. 2 ತಿಂಗಳಾಗಿತ್ತೇನೋ ಎಲ್ಲ ಇವ್ರಿಗೆ ಕಳೆದು ಹೋಗಿಬಿಟ್ಟಿದ್ರು. ಇವತ್ತು ಸಿಕ್ಕರು ನಮ್ಮ ಮನೆಯವ್ರಿಗೆ. ಹುಡುಕಾಡಿ ನಮ್ಮ ಮನೆಯವ್ರು ಭಾಳ ಬೇಜಾರು ಮಾಡ್ಕೊಂಡಿದ್ರು. ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಯಿತು ನಮ್ಮ ಮನೆಯವ್ರಿಗೆ. ಇವತ್ತು ಸಿಕ್ಕರು ನೋಡ್ರಿ. ಮನೆ ಕರ್ಕೊಂಬಂದು ಅವ್ರಿಗೆಲ್ಲ ಸ್ನಾನ ಮಾಡಿಸಿ ಊಟಕ್ಕೆ ಕೊಟ್ಟಿದ್ದೀವಿ. ಊಟ ಮಾಡ್ತಾಯಿದ್ದಾರೆ. ಇನ್ನು ಕಟ್ಟಿಂಗು ಶೇವಿಂಗ್ ಕರ್ಕೊಂಡು ಹೋಗ್ಬೇಕು. ಅದೇ ರೀತಿ ಕರ್ಕೊಂಡು ಹೋದರೆ ಕಟ್ಟಿಂಗು ಶೇವಿಂಗ್ ಮಾಡಲ್ಲ ಅಂದು ಮತ್ತೊಂದು ಸ್ವಲ್ಪ ಸ್ನಾನಗಿನ ಮಾಡಿಸಿ ಎಲ್ಲ ಕ್ಲೀನಾಗಿ ಊಟಕ್ಕೆ ಮೊದಲು ಊಟ ಕೊಡೋಣ. ಊಟ ಮಾಡಿರಲ್ಲ ಅಂತ ಊಟ ಕೊಟ್ಟಿದ್ದೀವಿ. ಊಟ ಮಾಡ್ತಾಯಿದ್ದಾರೆ. ಊಟ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆಮೇಲೆ ಹೋಗಿ ಕಟ್ಟಿಂಗ್ ಶೇವಿಂಗ್ ಮಾಡ್ಸ್ಕೊಂಡು ಬರ್ತಾರೆ. ದಿನ ಇವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರು ನಮ್ಮ ಮನೆಯವರು. ಎಲ್ಲಿ ಹೋಗ್ಬಿಟ್ನೋ, ಎಲ್ಲಿ ಊಟ ಮಾಡ್ತಾನೋ, ಎಲ್ಲಿ ಮಕ್ಕಂತಾನೇನೋ, ಹೆಂಗಾಯ್ತಲ್ಲ ನಮ್ಮ ಅಣ್ಣ ಎಲ್ಲಿ ಹೋಗ್ಬಿಟ್ನೋ ಅಂತಂದೇಳಿ ತುಂಬ ನೋಡಿದ್ರೆ ತುಂಬ ಮನಸ್ಸಿಗೆ ಭಾಳ ಬೇಜಾರಾಯಿತು. ಯಾವ ಶತ್ರುಗೂ ಈ ಥರ ಆಗಬಾರ್ದು. ಇಷ್ಟು ದಿನ ನಮ್ಮ ಅತ್ತೆ ಇರ್ತಿದ್ರು. ಹಂಗಾಗಿ ತಾಯಿ ಮಾತು ಕೇಳಿ ಎಲ್ಲಿ ಹೋಗ್ತಿದ್ದಿಲ್ಲ. ಮನ್ಯಾಗ ಊಟ ಮಾಡೋದು ಮನ್ಯಾಗೆಲ್ಲ ಇರ್ತಿದ್ರು. ಈಗ ನಮ್ಮ ಅತ್ತೆ ತೀರ್ಕೊಂಡಾಗಿದ್ದ ಯಾಕೋ ಒಂಥರ ಒಟ್ಟು ಮನ್ಯಾಗ ಇರೋಂಗಿಲ್ಲ. ಎಲ್ಲಿ ಬೇಕಲ್ಲ ಅಡ್ಡಾಡಕ್ಕೆ ಹೋಗ್ಬಿಡ್ತಾರೆ. ಒಂದಕ್ಕೆ ಹೋಗಿ ಬರ್ತೀನಿ, ಹೊರಗಡೆ ಹೋಗ್ತೀನಿ ಅಂತಂದೇಳಿ ಹೋದರೂ ಮನೆಯೊಳಗೆ ಬರೋದೇ ಇಲ್ಲ. ಹಾಗಾಗಿ ನಮಗೂ ತುಂಬ ಕಷ್ಟ ಆಗ್ಬಿಟ್ಟತಿ. ಹೋಗ್ಬಿಟ್ರೆ ಹುಡ್ಕ್ಯಂತ ಹೋಗೋಕೆ ತುಂಬ ಕಷ್ಟ ಅನ್ಸತಿ. ಅದಕ್ಕಾಗಿ ಸುಮ್ಮನೆ ಆಶ್ರಮದಾಗ ಇಟ್ಬಿಡೋಣ, ಬುದ್ಧಿಮಾಂದ್ಯ ಆಶ್ರಮ ಇರ್ತಲ್ಲ ಅಲ್ಲಿ ಇಟ್ಬಿಡೋಣ ಎಲ್ಲಾರು ಅಂದ್ಕೊಂಡಿದ್ದೀವಿ. ಇದ್ರೆ ಸೇಫಾಗಿರ್ತಾನ ಅಂತಂದೇಳಿ. ನಿಮಗೂ ಆ ಥರದ್ದು ಏನಾರ ಮಾಹಿತಿ ಗೊತ್ತಿದ್ದರೆ, ಇಂಥ ಬುದ್ಧಿಮಾಂದ್ಯ ಆಶ್ರಮಗಳು ಇದ್ದರೆ ನಿಮಗೆ ಮಾಹಿತಿ ಗೊತ್ತಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ ಇಂಥಲ್ಲಿ ಅದಾವ ಅಂತಂದೇಳಿ ಮಾಹಿತಿ ಕೊಡಲಿ ಪ್ಲೀಸ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, FIR ಮಾಡಿಸಿದ್ವಿ. ಏನು ಮಾಡಿದ್ರು ಸಿಕ್ಕಿದ್ದಿಲ್ಲ. ಅದು ನೋಡಿ ಮತ್ತೆ ಅವ್ರ ಅಣ್ಣರ ಕೈಯಾಗ, ತಮ್ಮನ ಕೈಯಾಗ ಸಿಗೋದೇ ಇತ್ತೇನೋ. ಮತ್ತು ನಮ್ಮ ಮನೆಯವ್ರಿಗೆ ಸಿಕ್ಕರು. ಹಾಗಾಗಿ ನಮಗೆ ತುಂಬ ಖುಷಿ ಆಯಿತು. ಹೆಂಗೆ ಮಕ್ಕಂದದ್ದ ಕೇಳ್ರಿ. ಹೆಂಗೆ ಮಕ್ಕಂದಿದ್ದೆ? ಎಲ್ಲಿ ಮಕ್ಕಂಡಿದ್ದಿ ನಿನ್ನೆ? ಎಲ್ಲಿ ಮಕ್ಕಂಡಿದ್ದಿ? ನಮ್ಮ ಅತ್ತೆಯವ್ರು ತೀರ್ಕೊಂಡಿದ್ದ ಹಿಂಗೆ ಸ್ವಲ್ಪ ಭಾಳ ಅರುಮರು ಇನ್ನೊಂದಿಟ್ಟು ಭಾಳ ಜಾಸ್ತಿ ಆಗ್ಬಿಡತಿ. ಯಾವುದೂ ಒಟ್ಟು ಹೇಳಿದಂಗೆ ಕೇಳಂಗೆ ಇಲ್ಲ. ಒಟ್ಟು ಮನೆಯೊಳಗೆ ಇರೋಕ್ಕೆ ಇಷ್ಟಪಡೋಂಗಿಲ್ಲ, ಬರೀ ಹೊರಗೆ ಹೋಗ್ಬೇಕು ಅಂತಾನೆ. ಅದಕ್ಕಾಗಿ ಮತ್ತು ಎಲ್ಲೇ ನಾವು ಹೋದ್ರಂದ್ರೆ ಆಗಾಗಲೇ ಹುಡ್ಕೋದಂದ್ರೆ ತುಂಬ ಕಷ್ಟ ಆಕೈತೆ ಅಂತಂದರೆ ನಾವು ಮತ್ತು ಈ ಥರ ಅಂದ್ಕೊಂಡಿದ್ದೀವಿ. ಯಾವುದೇ ಥರ ನಮಗೇನು ಇದಿಲ್ಲ, ಬೇಜಾರಲ್ಲ ಅದನ್ನ ಬಗ್ಗೆ. ಆದರೆ ಮತ್ತೆ ಎಲ್ಲಿ ಬೇಕಲ್ಲಿ ಹೋಗಿ ಮತ್ತೆ ಈ ಥರ ಪರಿಸ್ಥಿತಿ ಬರಬಾರ್ದು. ಎಲ್ಲಿ ಬೇಕಲ್ಲಿ ಮಕ್ಕಳೋದು, ಎಲ್ಲಿ ಬೇಕಲ್ಲಿ ಊಟ ಮಾಡೋದು ಆಗಬಾರ್ದು. ಒಂದು ಕಡೆ ಸೇಫಾಗಿರಲಿ ಅಂತ ಈ ಥರ ಒಂದು ಐಡಿಯಾ ಮಾಡ್ಕೊಂಡಿದ್ದೀವಿ. ನಿಮಗೆ ಹೆಂಗೆ ಅನ್ಸುತ್ತೆ ಹೇಳಿ ಫ್ರೆಂಡ್ಸ್? ಎಲ್ಲಿ ಯಾರು ಮಾತಾಡ್ತಿದ್ರ? ನಿನ್ನ ಮಾತಾಡ್ತಿದ್ರ? ಮತ್ತ ಅವ್ರು ಊಟ ಯಾರು ಕೊಟ್ಟಿದ್ರ? ಡಸ್ಟ್ ಕವರ್ನಾಗ ಬಾಟ್ಲಿ ಊಟ ಇದ್ವಲ್ಲ, ಯಾರು ಕೊಟ್ಟಿದ್ರು? ನೀ ಕೇಳ್ತಿದ್ದೆ ಅವರ ಕೊಟ್ಟೋದ್ರ? ನೋಡಿ ಫ್ರೆಂಡ್ಸ್, ಇವತ್ತಿನ ಡೇ ಒಳ್ಳೆ ಸುದಿನ ಅನ್ಕೊಂತೀನಿ. ಯಾಕಂದರೆ ನಮ್ಮ ಮಾವರು ಒಳ್ಳೆ ಸಿಗ್ತಾರೆ ಎಲ್ಲ ಅಂದ್ಕೊಂಡಿದ್ವಿ. ಆದರೂ ನಮ್ಮ ಭಾವರು ಒಳ್ಳೆ ಸಿಕ್ಕರು. ನಮಗೆ ತುಂಬ ಖುಷಿ ಆಯಿತು. ನಮ್ಮ ಮನೆಯವ್ರಿಗಂತೂ ಭಾಳ ಖುಷಿ ಆಯಿತು. ಭಾಳ ಚಿಂತೆ ಮಾಡಕ್ಕೆ ಬಂದುಬಿಟ್ಟಿದ್ರು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಪ್ಲೀಸ್ ಫ್ರೆಂಡ್ಸ್, ಹೇಗಿತ್ತು ನಮ್ಮ ಭಾವರು ಬಂದಿದ್ದು? ನಿಮಗೆ ಹೆಂಗೆ ಅನ್ನಿಸ್ತು? ಅವನ್ನೆಲ್ಲ ಹಾಕ್ಬೇಕು ಏನಂತ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ನಮಸ್ಕಾರ.